ಯವ್ವ ನಾವಲ್ಲವ ಯವ್ವ ಆತಾಗ ಇನ್ನೊಂದು ವಾರ ಉಳಿತು ಲಗ್ನಕ್ಕೆ. ಲಗ್ನ ಮನೆ ಅನ್ನಂಗೈತಿ ಇದು ನೋಡಲಿ. ಹುಲ್ಲು ಎತ್ತಬೇಕತ್ತ ಬೆಳೆದತಿ, ಕಸ ಬೆಳೆದತಿ, ಅಷ್ಟು ಕಿತ್ತು ಸ್ವಚ್ಛರ ಮಾಡ್ಬೇಕಾಗೈತಿ. ಇದು ಗಿಡ ಅಡ್ಡಾದಿಡ್ಡಿ ಬೆಳೆದತಿ, ಇದೊಟ್ಟು ಹರಿ ಕಡಿಬೇಕಾಗೈತಿ. ಇದೊಟ್ಟು ಮನೆಗೆ ಸುಣ್ಣ ಬಣ್ಣ ಹೊಡಿಸ್ಬೇಕು, ಎಷ್ಟು ಕೆಲಸ ಅದಾವು. ಇವ್ರೇನು ಲಕ್ಷಣ ಹಾರ್ಯಾರ ಏನೋ ಇದ್ರದಪ್ಪ. ಬಂದಿರ್ತಳಿ ಅಲ್ರಿ. ಲಗ್ನ ಇನ್ನೊಂದು ವಾರ ಉಳಿತು, ಏನು ಭಾಳ ದಿನ ಉಳಿದಿಲ್ಲ, ಏನಿಲ್ಲ ತಗ. ಮನೆ ಒಟ್ಟು ಸುಣ್ಣ ಬಣ್ಣ ಹೊಡಿಸ್ಬೇಕಲ್ಲ ಮತ್ತೆ ಒಳಗೆ ಹೊರಗೆ ಎಲ್ಲ ಕೂಡ. ಆಮೇಲೆ ಇದು ನೋಡ್ರಿ ಸುತ್ತಾರ್ಲಿ ಕಸ ಎಷ್ಟು ಬೆಳೆದ್ ನಿಂತತಿ, ಹರಿ ಕಡಿಬೇಕು. ಆ ಬೇವಿನ ತಪ್ಪಲ ನೋಡ್ರಿ ಕೆಳಗೆ ಬಿದ್ದಾವು, ಎತ್ತಬೇಕತ್ತ. ಭಾಳ ಕೆಲಸ ಅದಾವ್ರಿ ಮನೆ ಕಡೆ. ಒಂದು 2 ಆಳಿನ ನಚ್ಚಿಸ್ತೀರ ನೋಡ್ರಿ ಮನೆ ಬೆಳ್ಯಾಕದು ಮಾಡಾಕ. ಹೇಳಿದೆ ಹೇಳೇನಿ, ಇವತ್ತು ಅದಕ್ಕೆ ಹೋಗಿದ್ದೆ ನಾನು. 1 2 ಆಳು ಸಿಗ್ತಾವ ನೋಡೋಣ ಅಂತೇಳಿ. ಅದಾಳ ಹೆಣ್ಮಕ್ಳು ಬರ್ತೇನೆ ಅಂದಾಳ. ಅಷ್ಟು ಬಾಂಡೆ ಸಾಮಾನದು ತೊಳೆದು ಸ್ವಚ್ಛ ಮಾಡಿ ಒರೆಸಿಡಾಕ. ಇನ್ನು ಇಲ್ಲೆಲ್ಲ ಗಿಡ ಪಡ ಕೀಳಾಕ ಬರ್ತೀನಿ ಅಂತ ಅಂದಾಳ. ಆಕಿ ಗಂಡನೂ ಬರ್ತಾನಂತ. ಅಷ್ಟು ಕಡೆ ಮತ್ತೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ ಅವನ್ನೆಲ್ಲ, ಹರಿಯೋದು ಕಡಿಯೋದು ಮಾಡೋದು ಅಂತಂದ್ರೆ ಸುಮ್ಮನೆ ಆಕತ್ತೇನೋ. ಹೌದಿಲ್ಲ, ಗಂಡ ಇಂತಿ ಇಬ್ರಿಗೆ ಹೇಳೇನಿ. ಅವರು ಹೊರಗೆಲ್ಲ ಇದೆಲ್ಲ ಒಗಾಟ್ ಮಾಡಿ ಕೊಟ್ಟು ಹೋಕಾರ. ಹರಿ ಪರಿ ಕಡ್ದು ಮಾಡಿ ಸ್ವಚ್ಛ ಮಾಡಿ ಎಲ್ಲ ಕಲ್ಲಿತ್ತ ತೆಗೆದಿತ್ತಾಗ ಹಾಕಿ ಕಡಿಯೋದು ಹಾಕಿ ಉಸಗ ಹಾಕಿ ಹೋಕಾರ. ಅವ್ರಿಬ್ರು ಗಂಡ ಇಂತಿ ಹೇಳೀನಿ. ಈ ಮನೆ ಸುಣ್ಣ ಬಣ್ಣ ಹೊಳೆಯೋರಿಗೆ ನಂಗೆ ನೆನಪಿದ್ದಿದ್ದಿಲ್ಲ. ಹೇಳಿ ಬರ್ತೇನೆ ತಡಿ. ಆಟು ದುಡ್ಡು ಹಾಕಿ ನಮ್ಮ ಗುರುವಾಯಿ ಅದನಲ್ಲ, ನಮ್ಮ ಗುರುವಾಯಿ ಹೇಳಿದ್ರೆ ಅವನೇ ಎಲ್ಲ ಸುಣ್ಣ ಬಣ್ಣ ಹೊಡೆದು ಚಂದಾಗಿ ಎಲ್ಲ ಚೊಕ್ ಮಾಡಿ ಕೊಟ್ಟೋಕನ್ ಮನಿ. ಬಿಡ್ರಿ ಆ ಗುರುವಯ್ಯ ಇಟ್ಟು ಮಾರಂದ್ರೆ ಸುಟ್ಟು ಮಾರವ. ನಮ್ಮನಿ ರೊಕ್ಕ ಹೇಳ್ತಾನವ ತೀರ 3-4 ಸಾವಿರ ಯಾರು ಸುಣ್ಣ ಬಣ್ಣ ಹೊಡ್ಯಾಕ ತಗೋತಾರನ್ರಿ. ಅಲ್ಲಿ ನಮ್ಮ ಮನಿ ಎಷ್ಟು ದೊಡ್ಡದೈತಿ ನೋಡು. ಅಲ್ಲ ತಗೋತಾರನ ಅಂತೀಯಲ್ಲ, ಏನ್ ಹೇಳ್ಬೇಕು ಇದಕ್ಕೆ? ಅಷ್ಟು ತುಟ್ಟಿ ಇರ್ತತಿ ಮತ್ತೆ ಅವೆಲ್ಲ ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಸುಮ್ಮನಿರು. ನಾ ಅನ್ನೋದಾದ್ರೆ ಎಲ್ಲ ಬಾಂಡೆ ಸಾಮಾನ ಬಡ 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 ನಾ ತೆಗಿತೀನಿ. ಏನು ನೀವು ಕಿರಣಗ್ ಒಂದಿನ ಸೂಟಿ ಮಾಡಂತ ಹೇಳ್ರಿ. ಲೈಟರ್ ಸೂಟಿ ಇರ್ತೈತಲ್ಲ ಒಂದು, ಅವತ್ತು ಬಡ 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 ಓಟು ಬಣ ಹೊಡ್ಕೋತಕನ ನೀವು ಸುಣ್ಣ ಹೊಡ್ಕೊಂತ ಬಂದ್ಬಿಡ್ರಿ. ಮ್ಯಾಗಿಂದ ನಾವು ಓಟು ತೊಳೆದು ಮತ್ತೆ ವಾಪಸ್ ಹೊಂದಿಸ್ಬಿಡ್ತಾನಂತ. ಆ ಪ್ರೇಮವನ್ನ ಒಬ್ಬಕಿನ ಕರ್ಕೊಂಡ್ರೆ ಸಾಕು. ಆಕಿಗೇನು ಪಾಪ ಒಂದು 300 ರೂಪಾಯಿ 200 ರೂಪಾಯಿ ಕೊಟ್ರೆ ಕೆಲಸ ಮಾಡಿ ಹೋಗ್ಕಾಳ ಸಾಕು. ಇವ್ಗೆ ಯಾಕೆ ಮತ್ತೆ 500 ಕೊಡ್ಬೇಕು, 2,000 3,000 ಸಾವಿರ ಕೊಡ್ಬೇಕು? ಲೇ ನೀ ಅಂತ ಕೇಳಿಯ? ಅಲ್ಲ, ಮದುವೆ ಆಗೋ ಹುಡುಗದು ಇನ್ನೊಂದು ವಾರ ಉಳಿತು ಲಗ್ನಕ್ಕೆ. ಆತಾಗೇನು 3-4 ದಿನ ಉಳಿಯಾಕಿಲ್ಲ. ಆ ಹುಡುಗ ಸುಣ್ಣ ಬಣ್ಣ ಹೊಡೆದು ಮೈ ಕೈ ನೋವು ಮಾಡ್ಕೊಂತೀಯನ? ಸುಮ್ಮನ ಇರೋದ್ ನೋಡು. ಇಷ್ಟಕ್ಕೂ ಈಗ ಪಿತೃಪಕ್ಷ ನಡ್ದತಿ. ಈಗ ನಾಳೆ 2ನೇ ತಾರೀಕು ಅಮಾಸೆ ಆಗೋ ಮಟ್ಟ ಏನು ಮದ್ವಿ ಕೆಲಸ ಮಾಡೋಂಗಿಲ್ಲ. ಈಗ ಮನೆ ಎಲ್ಲ ಜವಳಿ ಪಳಿ ಹಾಕಿ ಮುಗಿಸೈತೆ, ಬಂಗಾರ ತಂದ. ಈಗ ಪಿತೃಪಕ್ಷ ಮುಗಿಲಿ. ಆಮೇಲೆ ಇದು ನೆನಪಿಲ್ಲ ನಿನಗ, ನಮ್ಮಪ್ಪ ನಮ್ಮವ್ ಎಡಿ ಹಾಕ್ಬೇಕು. ನಾಳೆ ಅವರ ಬುಧವಾರ ಬೇಡ, ಗುರುವಾರ ದಿನ ನಮ್ಮಪ್ಪ ನಮ್ಮವ್ ಎಡಿ ಹಾಕಿ ಬಿಡೋಣಂತ. ಅಯ್ಯೋ ಹೌದ್ರಿಪ್ಪ, ಅದೊಂದು ನೆನಪಿಲ್ಲ ನೋಡು. ಹಿಂಗೆ ಹಾಕ್ಲಂಗ್ ಬಿಟ್ಟು ಲಗ್ನ ಕಾರ್ಯ ಮುಂದುವರ್ಸಿದ್ರ ಗತಿ ಏನು ನೋಡು. ಹಿರಿಯರು ಶಾಪ ಕೊಡ್ತಾರ್ರಿಪ್ಪ. ಅವ್ರನ್ನ ಮೊದಲು ಸನ್ಮಂತ ಮಾಡ್ಬೇಕು ನಾವು. ಎಡಿ ಹಾಕಿ ಲೋಬಾನ ಹಾಕಿ ಬೇಕಾದ್ ಬೇಡದು ಎಡಿ ಹಿಡಿದ್ವಿ ಅಂದ್ರೆ ಅವರು ತಣ್ಣಗಿರ್ತಾರ, ಮನಿನೂ ನೆಮ್ಮದಿಯಾಗಿ ಇರ್ತೈತಿ. ಹೌದಿಲ್ಲ? ಮೊದಲು ಹಂಗಾರ ಅದ ಕೆಲಸ ಮಾಡಂತೀಗಿರಂಗಾರ. ಇವತ್ತು ಆಗೋದಲ್ಲ, ನಾಳೆ ಹೋಗಿ ಸಂತಿ ಮಾಡ್ಕೊಂಬರ್ತೇನೆ. ಬಡ ಬಡ ಗುರುವಾರ ದಿನ 4 ಮಂದಿ ಇಲ್ಲೇ, ಭಾಳ ಮಂದಿ ಹುಯಿ ಅಂತ ಕರೆಯೋದು ಬ್ಯಾಡ್ರಿ. ಗಿರಿಜವನ್ನ ಶಾಂತಕ್ಕನ ಕರೆಯೋಣ, ಗೌಡ್ರನ್ನ ಕರೆಯೋಣ. ಒಂದಿಟ್ಟು ಅಡಿಗೆ ಏನು ಬೇಕಾದ್ ಬೇಡದೆಲ್ಲ ನಿಮ್ಮ ಮನೆಯಪ್ಪ ಏನು ತಿಂತಾರೆ ಗೊತ್ತಲ್ಲ, ಎಲ್ಲ ಮಾಡಿ ಎಡಿ ಹಿಡಿದು ಲೋಬಾನ ಹಾಕಿ ಬಿಡೋಣಂತ. ಅಷ್ಟು ಮಾಡು. ಅದಾದ್ಮೇಲೆ ಅಮಾಶ್ ಮುಗಿಲಿ. ಅಮಾಶಿ 2ನೇ ತಾರೀಕು ಮುಗಿತಂದ್ರೆ ಅದ್ರ 1ನೇ ದಿನ ಸುಣ್ಣ ಬಣ್ಣ ಹೊಡ್ಸೋಣಂತ. ಅವತ್ತ ಬರ್ಲಿ ಮನಿ ಸ್ವಚ್ಛ ಮಾಡೋರು. ಅಂದ್ರೆ ಲಗ್ನ ಕಾರ್ಯಕ್ಕೆ ನಮಗೆಲ್ಲ ಸ್ವಚ್ಛ ಆಗ್ಬಿಡ್ತತಿ. ಅದು ಕರೆ ಅನ್ರಿ. ಪುಣ್ಯಕ್ಕೆ ನಮ್ಮ ಮನೆ ದೀಪ ಹಾಕುದು ಪದ್ಧತಿ ಇಲ್ಲ ಬರ್ರಿ. ದೀಪ ಹಾಕು ಪದ್ಧತಿ ಇದ್ರ ಒಂದು ಖರ್ಚಿಪ್ ಮೊದಲು ಮಾಡಿ ಒಗದು ಸ್ವಚ್ಛ ಮಾಡ್ಬೇಕಂತ, ಒಗಾಟಿ ಮಾಡ್ಬೇಕಂತ ಗೊತ್ತನು? ಆಯ್ತು ಸರಿ. ಹಂಗಾರ ನಾ ಅವತ್ತು ಹೇಳ್ತೇನೆ ತಗೋ. ಈಗ ಹೋಗ್, ನಂಗೆ ಚಾ ಮಾಡು, ತೆಲಿ ಹೊಡ್ಯಾಕತ್ತತಿ. ಎಲ್ಲಾ ಕಡೆ ಓಡಾಡ್ಬೇಕು ನಾನು. ಇವಂಗ ಬೇಡಪ್ಪ, ಅದು ಇಂಜಿನಿಯರಿಂಗ್ ಕೆಲಸ ಬಿಟ್ಬಿಡು, ನಮ್ಮವ ಇಷ್ಟ ಅದ ಹೊರಗ ಒಳಗ ನೋಡ್ಕೊಳು, ಇದನ್ನ ನೋಡ್ಕೊಂಡ್ರೆ ಬೇಡಪ್ಪ, ನಾ ಓದೇನು ಅದನ್ನ ಮಾಡ್ತೇನೆ ಅಂತ. ಹೌದಾ? ನಾ ಹೇಳ್ತೇನೆ ಬರ್ರಿ ನೀವು ಒಳಗೆ. ಕಿರಣ, ಏ ಕಿರಣ, ಕೆಳಗಿಳಿದು ಬಾರ್ಲಾ ಒಟ್ಟು. ಯೋ ದೇವ್ರೆ, ಏನು ಕೆಲಸ ಮಾಡ್ತಾವ ಏನಂತಾಗ. ಚಸ್ಮಾ ಬಂದು ಹೋತ್ ನೋಡಿ ಈ ವಯಸ್ಸಕ್ಕೆ. ನಮಗೆ ಇಷ್ಟು ವಯಸ್ಸಾದ್ರೂ ಇನ್ನೂ ಚಸ್ಮಾ ಬಂದಿಲ್ಲ. ಇವಂಗ ಈಟದ ನೀಟಿಗೆ ಒಂದು 25 ವರ್ಷ ಆಗಿರಕ್ಕಿಲ್ಲ ಇವ್ ಕಾಲೇ ಚಸ್ಮಾ. ಇವಕ್ಕೆ 3 ಕಣ್ಣು ಮತ್ತೆ ನಮ್ಮನಿ ಕಂಪ್ಯೂಟರ್ನಾಗ ಇಟ್ರೆ ಕಣ್ಣೆದ ಬರ್ತಾವ ಮತ್ತೆ. ಅಯ್ಯೋ ದೇವ್ರೆ, ಅದು ಏನು ಓದ್ತಾವ ಅದೇನು ಕೆಲಸ ಮಾಡ್ತಾವ. ಹೆಚ್ಚಿಗೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂದಷ್ಟು ದೇಹಕ್ಕೆ ಸುಖ ಇರಂಗಿಲ್ಲ. ಅಯ್ಯೋ ದೇವ್ರೆ. ಏನವ ಬಂತಡಿ, 1 ನಿಮಿಷ ಇಲ್ಲೊಂಚೂರು ಕೆಲಸ ಇದ್ ನನಗೆ ಹಂಗೆ ಬಿಟ್ಟು ಬರಕ್ಕಾಗಲ್ಲ. ಯವ್ವ ದೇವ್ರ, ತಟಕ್ ಬಾರ ಯಪ್ಪ ಮಗನ. ಏನವಾ ನಮ್ ಸರ್ ಅದರ ಲೈನ್ಯಾಗ? ಲೈನ್ ನಿಂತ್ರೆ ಏನಾಗುದಿಲ್ಲ, ಒಂಚೂರು ಕಾಯ್ತಾರ. ಸರ್ತಿ ಬರೋ ಮಟ್ಟ ಬಾಯಿ ಇಲ್ಲೇ, ಒಂದು ಬಾಯಿಲೆ. ಏನ್ ಹೇಳವಾ? ಹಂಗ ನೋಡಪ್ಪ, ಕಲ್ತಿದ್ದ ಹೆಚ್ಚಾದ್ರ ಹಂಗ ನಿಂತಲ್ಲೇ ಕೇಳಂಗಕತಿ. ಏನ್ ಹೇಳು ಅಂತೇಳಿ. ಈಗ ಬಂದೇನ, ಈಗ ಹೇಳ. ಹೇಳಕ್ಕೇನೈತಿ ತಗ. ಅಲ್ಲ, ನಿಮ್ಮಪ್ಪ ಪಾಪ ಕೆಲಸ ಬಿಡ ಅಂದ್ರಂತ, ನೀ ಬಿಡಲ್ಲ ಅಂದೆ ಅಂತ. ಅಪ್ಪ ಮತ್ತ ಅವನ್ ಮುಂದೆ ಹೇಳಿಯ? ಇಲ್ಲಪ್ಪ, ಹಂಗ ಮಾತಿಗೆ ಬಂದು ಹೇಳಿದ್ದ. ಅವ ನಾನು ಕೆಲಸ ಬಿಡಲ್ಲ, ಇಷ್ಟಪಟ್ಟು ಓದಿ ತಗೊಂಡಿರಂತ ಕೆಲಸ ಇದು. ಮತ್ತೆ ಹಂಗಿದ್ರೆ ಓದಿಸ್ಬೇಕಾಕಿತ್ತು ನನ್ನ. ಯಪ್ಪ 4 ಅಕ್ಷರ ತಲೆಯಾಗ
ಹೋಗ್ಲಿ ಅಂತ ಓದಿಸಿದ್ದ. ಈಗ ನಿಮ್ಮ ಅಪ್ಪ ಒಬ್ಬವಂಗ ಎಲ್ಲ ಕೆಲಸ ನೋಡ್ಕೊಳಕ್ ಆಗವಲ್ತಂತಪ್ಪ. ನಮ್ಮೂ ಸುಮಾರಿಲ್ಲ ಅನ್ಲ. ಆದ್ರೆ ಏಟ್ ಕೊಡ್ತಾರ ಪಗಾರ ನಿಂಗೆ ಇಂಜಿನಿಯರಿಗೆ? ಭಾಳ ಅಂದ್ರೆ ಅದು ಕಟ್ಟಾಗಿ ಇದು ಕಟ್ಟಾಗಿ ಏನೇನ ಕಟ್ಟಾಗಿ ಕೈಯಾಗ 30,000 ಬರ್ಬೇಕಾದ್ರೆ ದೊಡ್ಡ ಹರ್ಮಗ್ಲ. ಎಷ್ಟು ಬರ್ತೈತಿ ನಿನಗೆ? ಅವ್ವ ಇಲ್ಲಿ ಕಡಿಮೆ ಇರ್ಬೋದು, ಬೇರೆ ಹೊರದೇಶಕ್ಕೆ ಹೋದ್ರೆ ಎಷ್ಟು ಜಾಸ್ತಿ ಇದ್ ಗೊತ್ತನ? ಬೇಡ ಯಪ್ಪ, ತಂದೆ ತಾಯಿ ಬಿಟ್ಟು ನಮ್ಮ ಊರೆಲ್ಲ ಕೇರಲ್ಲ ಭಾಷೆ ಎಲ್ಲ ಏನಲ್ಲ ನಮ್ಮ ಮಂದಿ ಬಿಟ್ಟು ಹೋಗಿ ನೀನು ದಿಕ್ಕ ದೇಶ ಅಡ್ಡಾಡಿ ₹1,00,000 ತಂದ್ರು ಬೇಡ ಯಪ್ಪ ನಮಗೆ. ಏನ ನಮ್ಮ ಮಗ ನಮ್ಮ ಕಣ್ ಮುಂದೆ ಇರುವಲ್ತಾಕ ಏನ ಅದು ಬೇಡ. ನಿಮ್ಮ ಅಪ್ಪಂದ ಇಟ್ಗಿ ಫ್ಯಾಕ್ಟ್ರಿ, ಬಟ್ಟೆ ಮಿಲ್ಲು, ಅದು ಇದು ಒಂದು 2-3 ಕೆಲಸ ಅದಾವು, ಹೌದಿಲ್ಲ? ಅಷ್ಟು ಎಕರೆ ಹೊಲ ಐತಿ, ಅದನ್ನೆಲ್ಲ ನೋಡ್ಕೋಬೇಕ. ಒಬ್ಬವಂಗ ನಿಮ್ಮ ಅಪ್ಪಗೆ ವಯಸ್ಸಾಗೈತಪ್ಪ, ಬರ್ಬರ್ತ ವಯಸ್ಸಲ್ಲ ನೋಡ್ಕೊಳಕ. ಅದಕ್ಕೆ ನಾ ಅಂತೇನಿ ಆ ಇಂಜಿನಿಯರಿಂಗ್ ಕೆಲಸ ಬಿಟ್ಬಿಡೋದನ್ನ. ಒಂದು 30,000 ಬರಂಗಿಲ್ಲ ಅದ್ರದ್ದು. ತಿಂಗಳ ಪೂರ್ತಿ ಕಣ್ಣ ಎಣ್ಣೆ ಬಿಟ್ಕೊಂಡು ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮುಕ್ಕಳಿಗೆ ಗುಳ್ಳೆ ಹೇಳೋ ಮಟನು ನಮ್ಮನೆ ಕುಂಡಿ ಸಂಸ್ಬೇಕು. ಅದಕ್ಕೆ ಬೇಡ, ಅದು ಬೇಡ. ಹೊಲ ಮನಿ ಇಲ್ಲಡ ನೀನು ಯಾಕ್ಲ ಇನ್ನೊಬ್ರ ಕೈಯಾಗ ಹಾಳಾಗಿ ದುಡಿಬೇಕು? ಅರಸ ನೀನು ಇನ್ನೊಬ್ರನ್ನ ದುಡಿಸ್ಬೇಕು. ರಾಜಾನಂತ ಜೀವನ ಇಟ್ಕೊಂಡು ಇನ್ನೊಬ್ರ ಕೈಯಾಗ ದುಡಿತೀನಂತಿಪ್ಪ. ಬೇಡ, ನಮ್ದ ನೋಡ್ಕೊಂತ ಹೋಗು. ಬೇಕಂದಷ್ಟು ಲಾಭ ಐತಿ, ಎಲ್ಲ ಐತಿ. ಅಪ್ಪಗ ಬರ್ಬರ್ತಾ ವಯಸ್ಸಲ್ಲ. ಈಗೇನ ಅಪ್ಪ ಮಾಡ್ತಾನ, ಮುಂದೊಂದಿನ ನನಗ ನಿಮ್ಮಪ್ಪ ವಯಸ್ಸಾಕತಿ. ನೀ ಮಾಡ್ತೀಯ ಏನೆಲ್ಲ ಮಾರಿ ಮಂಡಕ್ಕಿ ತಿಂತೀಯ? ಅಲ್ಲವಾ, ಇಂಜಿನಿಯರ್ ಕೆಲಸ ಎಷ್ಟು ರೆಸ್ಪೆಕ್ಟ್ ಐತಿ. ಈಗ ಇದನ್ನ ಬಿಟ್ಟೆ ಅಂದ್ರೆ ಹೆಂಗವ? ಎಲ್ಲ ನೋಡ್ಕೊತ ಮನ್ಯಾಗಿರ್ಲ? ಹ್ಞೂಪ್ಪ, ನಿಮ್ಮ ಹೇಳೋದು ಬರೋಬ್ಬರಿ ಐತಿ. ನೋಡಪ್ಪ, ನಮ್ದು ಲಕ್ಷಗಟ್ಲೆ ರೊಕ್ಕ ಬೇಕಾದಂಗೆ ತಿಂಗಳಾಗತ್ಲೆ. ಅದ್ರ ಲಾಭ ಇದ್ರ ಲಾಭ ವರ್ಷಕ್ಕೊಮ್ಮೆ. ಆದ್ರೆ ಅಡಿಕೆನೂ ಹಾಕಿವಿ ನಾವು, ನೀನು ನೋಡ್ತಿ. ಅಡಿಕೆ ಪಿಕ್ನಾಗ ವರ್ಷಕ್ಕೊಮ್ಮೆ ಲಕ್ಷಗಟ್ಲೆ ದುಡಿತೀವಿ. ಬೇಕಂದಂಗೆ ಐತಿ, ದೇವ್ರು ಕೊಟ್ಟಾನ. ನಮ್ಮ ಹೊಲಗಳು ಅದಾವು, ಎಷ್ಟು ಗಾಡಿಗಳು ದುಡಿಸ್ತೀವಿ, ಲಾರಿಗಳು ಹೊಕ್ಕಾವು. ಇಷ್ಟೆಲ್ಲ ಇಟ್ಕೊಂಡು ನಾವು ಇನ್ನೊಬ್ರ ಕೈಯಾಗ ಒಂದು 30,000 ದುಡಿಬೇಕು ಹೇಳು? ಬ್ಯಾಡ, ನನಗೂ ಒಬ್ಬವಂಗ ಆಗಲ್ಲ ಎಲ್ಲ ನೋಡ್ಕೊಳಕ. ನೀ ಬಂದು ನೀ ನೋಡ್ಕೊ ಅವನ್ನೆಲ್ಲ ಮೇನ್ ಕೆಲಸ. ನನ್ಗೊಂದು ಸ್ವಲ್ಪ ಆಸರಾಗಿದ್ದೆ ಅಂದ್ರೆ ಎಷ್ಟು ಉಪಕಾರ ಆಕತಿ. ಒಲ್ಲ ನಾಕ್ ಹೋಗ್ಬೇಡ. ಏನದನ್ನ ಮೊದಲ ಆಫೀಸಿಂದ ಕೆಲಸನ ಅದನ್ನ ಬಿಟ್ಬಿಡು. ಅದನ್ನ ಕಾಗದ ಪತ್ರ ಅದು ಏನದು ಅವು ಏನ ಮೇಲ ಮಾಡ್ತೀನಿ ಅಂತೀಯಲ್ಲ. ಮೇಲ್ ಮಾಡ್ಬೇಕು. ಅಯ್ಯೋ, ಮ್ಯಾಲ ಕೆಳಗ ಒಟ್ಟು ಮಾಡಿ ಆ ಕೆಲಸ ಬಿಟ್ಕೊಟ್ಟು ಹೋಗೋದು ಬಾಯ್ತಾಗ. ಸರಿ ಅವ, ಆದರೂ ಒಂದು ಮಾತು ಕೇಳಬೇಕಾಕತ್ ನಾನು ರೂಪನ್ನ. ಯಾಕಂದ್ರೆ ನಾವು ಇಂಜಿನಿಯರ್ ಅಂತ ಹೇಳಿದ್ದಕ್ಕೆ ಆಕೆ ನಂಗೆ ಮದುವೆನೂ ಮಾಡ್ಕೋತಾ ಅದಾಳ. ಈಗ ನನ್ನ ಕೆಲಸ ದಿಢೀರ್ ಅಂತ ಬಿಟ್ಬಿಟ್ರೆ ಅದು ಆಕಿಗೆ ಇಷ್ಟ ಆಕತ್ತೂ ಆಗೋದಿಲ್ಲೋ. ಒಂದ್ಸಲ ಕೇಳ್ಬೇಕಲ್ಲಪ್ಪ. ಬರ್ಬರ್ತೆ ಭಾಳ ಆತ್ ನೋಡಪ್ಪ. ಇಷ್ಟು ಹೆಂತಿಗೆ ಎದ್ರುದ ಎಲ್ಲಾರ ಇನ್ನು ಹೆಂತಿಯಲ್ಲಪ್ಪ ಅಂತೆಲ್ಲ ಬಿಡ್ಲ. ಅಲ್ಲ ನೀನೇನು ಕೆಲಸ ಬಿಟ್ಟು ನಿರುದ್ಯೋಗಿ ಮನೆಗೆ ಕುಂದಿರ್ತೇನೆ ಅಂದ್ಯಾ? ಅಯ್ಯೋ ದೇವ್ರೆ, ಅದಕ್ಕಿಂತ 10 ಪಟ್ಟು ನಮ್ಗೆ ಲಾಭ ಐತಿ. ನಮ್ದು ಮಾಡ್ಕೊಂಡು ಹೋದ್ರೆ ಏನು ಸುಮ್ಮನೆ ಆಕೇನಂತಾಳ? ತಣ್ಣಗ ನಿನಗೆ ಬಿಡೋದನ್ನ ಕೆಲಸ ಬಿಟ್ಟು ನಿಮ್ಮ ಅಪ್ಪನ ಕೊಟ್ಟು ಕೈ ಜೋಡ್ಸು. ಅವ್ರೇನು ಅನ್ನಲ್ಲ ತಗೋ, ನಾ ಹೇಳಿ ಅರ್ಥ ಮಾಡಿಸ್ತೀನಿ. ಅಷ್ಟಕ್ಕೂ ನನ್ನ ಸೊಸಿ ಶಾಣೆ ಅದಾಳ, ಅರ್ಥ ಮಾಡ್ಕೋತಾಳ. ಏನ ಬೇಕಂದ್ರೆ ಹೇಳಿ, ಫೋನ್ ಬಿಟ್ಟು ಅದಕ್ಕೆ ಫೋನ್ ಮಾಡಿ ಅದಕ್ಕೇನಾಗೋದೈತಿ. ಆದ್ರೆ ಕೆಲಸ ಮಾತ್ರ ಬಿಡು, ಅದನ್ನ ಮಾಡಕ್ ಹೋಗ್ಬಿಡ. ಸರಿಯಪ್ಪ, ಆಯ್ತು. ಮತ್ತೆ ನೀ ಇಷ್ಟು ಹೇಳತ್ತಿ ಅಂದ್ರೆ ಮತ್ತೇನು, ನಾನು ಹಂಗಾರೆ ಫೋನ್ನೇ ಮಾತಾಡಿ ಇವತ್ತೇ ಒಂದು ಮೇಲ್ ಮಾಡ್ತೀನಿ. ಏನು ಮೇಲ್ ಮಾಡಿ ಆಮೇಲೆ ಕಂಪ್ನಿಗೆ ಹೋಗಿನೂ ಭೇಟಿಯಾಗಿ ಬರ್ತೀನಿ. ಹೌದಾ? ಸರಿ ನೋಡು. ಮತ್ತೆ ಅತ್ತಿ ಮಾವರಿಬ್ರು ಅದನ್ನ ಹೇಳಾರ ಅಂದ್ರೆ ಮತ್ತೆ ನಾನೇನು ಹೇಳೋಕ್ಕಾಕೈತಿ? ಆಯ್ತು ಬಿಡ್ರಿ. ಸರಿ. ಅಲ್ಲ ಅಂದರೂ ಕೈಯಾಗಿದ್ದಿದ್ದು ಕೆಲಸ ಬೇಕಂದವ್ರಿಗೆ ಸಿಗಂಗಿಲ್ಲ. ಆಯ್ತು ಬಿಡ್ರಿ, ಹೋಗ್ಲಿ. ಸ್ಯಾಲ್ರಿ ಮುಂದೆ ಹೈಕಾಕಿತ್ತೇನ? ಸ್ಯಾಲ್ರಿ ಮುಂದೆ ಏರ್ತೈತಿ, ಆದರೆ ಮುಂದೆ ಏರ್ತೈತಂದ್ರೆ ಭಾಳ ವರ್ಷ ಬೇಕು ಅದಕ್ಕೆ. ಹಂಗೆಲ್ಲ ಜಾಸ್ತಿ ಪಗಾರ ತೊಗೋಬೇಕು ಅಂತಂದ್ರೆ ಆಮೇಲೆ ನಮ್ಮ ಕಡೆ ಸ್ವಲ್ಪ ಸ್ಯಾಲ್ರಿ ಕಡಿಮೆನೇ ಕೊಡೋದು. ಅದೇ ಹೊರದೇಶದಾಗಿರೋ ನೀನು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಗೊತ್ತೇನು? ಭಾಳ ಕೊಡ್ತಾರಲ್ಲೆಲ್ಲ ಸ್ಯಾಲ್ರಿ. ಸರಿ ಆಯ್ತು ತಗೋರಿ, ಹಂಗಾರೆ ಬಿಡ್ರಿ. ಸರಿ ಇಡ್ಲ್ಯಾ? ಆಮೇಲೆ ಹಚ್ತೀನಿ ಫೋನ್. ಈಗ ಬಂದೆ ಹೊರಗಿಂದ, ಇಡ್ತೀನಿ. ಏನಂತವ ಅದು? ಏನೋ ಮಾತಾಡತ್ತೀಯಲ್ಲ? ಏನಿಲ್ಲಮ್ಮ, ಇವರು ಇಂಜಿನಿಯರ್ ಅಲ್ಲ, ಅದು ಕೆಲಸ ಬಿಡ್ತೀನಿ ಅಂತ ಹೇಳಕತ್ತಿದ್ರು. ಹೌದಾ? ಯಾಕಂತ? ಅಲ್ಲ ಅಂತ ಚಲೋ ನೌಕರಿನ ಎದುರು ಸಂಬಂಧ ಬಿಡತ್ತಾನಂತ. ಏನಾರ ಸಮಸ್ಯೆನಲ್ಲೇ? ಸಮಸ್ಯೆ ಎಲ್ಲ ಏನಿಲ್ಲವ. ಅಂದ್ರೆ ಮನ್ಯಾಗ ಅತ್ತಿ ಮಾವರು ಏನನ್ನತ್ತಾರಂದ್ರೆ ಕೆಲಸ ಭಾಳ ಆಗತ್ತೈತಿ, ಅದಕ್ಕೆ ನೀನು ಸ್ವಲ್ಪ ಕೆಲಸ ಬಿಡಪ್ಪ ಅಂತ ಹೇಳತ್ತಾರಂತ. ಇಷ್ಟ ಆತಂತ, ಅದಕ್ಕೆ ಬಿಡ್ತೀನಿ ಅಂತ ಹೇಳ್ತಾ ಇದ್ರ. ಬಿಡ್ರಂಗಾರ ಅಂತ ಅಂದೆ. ಆದ್ರೂ ಏನನ್ನ ಹುಡುಗ ಹೆಂಡತಿಗೆ ಹೆದರ್ತಾನ, ಹೆಂಡತಿಗೆ ಒಂದು ಮರ್ಯಾದೆ ಅಂತ ಕೊಡ್ತಾನ, ಆಕಿದು ಒಂದು ಮಾತು ಕೇಳ್ತಾನ ಅಂತ ಆತ. ಈಗಿನ ಕಾಲದಾಗ ಇಂಥ ಹುಡುಗರು ಸಿಗೋದು ಎಲ್ಲಿ ಉಂಟು? ಯಾಕಮ್ಮ ಹಂಗಂತಿ? ಅವನಿಷ್ಟ, ಅವ ಕೆಲಸ ಬಿಟ್ಬಿಡ್ಬೋದಿತ್ತು. ನಿಂಗೆ ಯಾಕೆ ಫೋನ್ ಹಚ್ಚಿ ಹೇಳಿದ? ನಿನ್ನ ಮ್ಯಾಗಿರೋ ಪ್ರೀತಿ, ಕಾಳಜಿ, ಗೌರವ ಎಲ್ಲ ಸೇರಿ ಗೊತ್ತನ ನಿನಗೆ ಹೇಳಿದ್ದ. ಅದ್ರಾಗ ಏನೈತಿ ಬೇಯಮ್ಮ? ಅಯ್ಯೋ ದೇವ್ರೆ, ಅಲ್ಲಿ ಬೇಯಮ್ಮ, ಅವ ಇಂಜಿನಿಯರ್ ಕೆಲ್ಸದಾಗದಾನ, ಚಲೋ ಇದಾದನ ಅಂತೇಳೆಲ್ಲ ನಾವೀಗ ನಮ್ಮ ಮಗಳು ಕೊಡಾಕತ್ತಿದ್ದ. ಮತ್ತೆ ಕೆಲಸ ಬಿಡ್ತಾನ ಅಂದ್ರೆ ಹೆಂಗ ಅಂತ. ಅಯ್ಯೋ ದೇವ್ರೆ, ಬಿಟ್ರೆ ಬಿಡ್ಲಿ ಬಿಡ. ಅವ್ರಪ್ಪಂದ ಕುಂತ ತಿಂದ್ರೆ ಕರಗಲಾರದಷ್ಟು ಆಸ್ತಿ ಐತಿ. ಬಿಟ್ರೆ ಬಿಡ್ಲಿ, ಅದ್ರ ನೋಡ್ಕೊಂಡು ಹೋಗಾರ. ಹಂಗಂತೀರ? ಹಂಗ ಅನ್ನೋದ.
ಗಂಡ ಐತಿ ಜೊತೆಗೆ ಇರ್ತಾರೆ 3 ಹೊತ್ತು ಸುಮ್ಮನಿರು. ಏನಪ್ಪ ಬಿಡ್ರಿ ಹಂಗಾರೆ ಮತ್ತೇನು ಮಾಡೋದು, ನೀವು ಹಿಂಗೆ ಅಂತೀರಂದ್ರೆ. ಅದು ಕರೆನ. ಬರ್ತಾ ವಯಸ್ಸಲ್ಲ ಮತ್ತು ನೋಡ್ಕೊಳಕ್ಕೆ ಮಗ ದೊಡ್ಡ ಎದಿ ಉದ್ದ ಬೆಳೆದ ಮಗ ಹೊರಗೆ ಯಾರ್ದ ಕೈಯಾಗ 30,000 ರೂಪಾಯಿ ದುಡ್ಯಾಕೆ ಹೋಗ್ತಾನಂದ್ರೆ ಮಕ್ಕಳರ ಆಸ್ತಿ ಇಲ್ಲೇ ಐತಿ. ಇದನ್ನೇ ನೋಡ್ಕೊಂಡು ಹೋದ್ರೆ ರಗಡಾಕತಿ. ಮತ್ತು ಮುಂದೆ ಅವ್ರ ನಂತರ ಮತ್ತು ಅವರೇ ನೋಡ್ಕೋಬೇಕಲ್ಲ ಅವ್ನ ಹುಡುಗನ. ಈಗಿರ್ತಾ ಕಲ್ತಂಗೆ ಆಕತ್ತೆ ಅಷ್ಟೇ. ಆಗಲಿ ಬಿಡು, ಓಯ್ ಬಿಡ್ತಾನಂದ್ರೆ ಬಿಡ್ಲಿ ಬಿಡುವ. ಅವ ನಂದೊಂದು ಸ್ವಲ್ಪ ಕೆಲಸದವ, ಸೆಮಿನಾರ್ ಬರೆಯೋದೈತಿ ಇವತ್ತು. ನಾನು ಕೈಕಲ್ ಮಾರಿ ತೊಳ್ಕೊಂಡು ಬಗಲ್ ನೀರು ಹಾಕಿ ದೀಪ ಹಚ್ಚಿ ಕಸ ಹೊಡೆದು ಚಹಾ ಮಾಡಿಕೊಡು ಒಂದು ನಂಗೆ ಕುಡಿದು ನಾನು ಸೆಮಿನಾರ್ ಬರೀಬೇಕು ಇವತ್ತು. ನಾನು ಭಾಳ ಇಂಪಾರ್ಟೆಂಟ್ ಐತಿ ಇವತ್ತು. ಹಾಂ ಓದೋದಕ್ಕೆ ಆಡ್ತಾರ ಮಾಡ್ಕೊಬೇಡ. ಕಸನ ಹೊಡಿತೀನಿ, ಬಾಗಿಲು ನೀರು ಹಾಕ್ತೀನಿ, ನೀ ಹೋಗಿ ಕೈಕಾಲು ಮಾರಿ ತೊಳ್ಕೊಂಬ, ನಾನು ಚಹಾ ಮಾಡ್ತೀನಿ. ಅಯ್ಯೋ ಅಷ್ಟು ಹೆಂಗೆ ಮಾಡ್ತೀವ, ಬೆಳಗ್ಗಿಂದ ನಿನಗೂ ಕೆಲಸ ಮಾಡಿ ಸಾಕಾಗಿರ್ತೈತಿ. ನಾ ಎಲ್ಲ ಕಸ ಹೊಡಿತೀನಿ, ನೀ ತಲೆ ಕೆಡಿಸ್ಕೊಬೇಡ. ಚಾ ಕಿಡ ಪಟ ನನ್ನ ಕಸ ಆಗೋದ್ರೊಳಗೆ ನಾವು ಹೋಗಿ ಕೈಕಾಲು ಮಾರಿ ತೊಳ್ಕೊಂಬಂದು ಬಾಗಿಲು ನೀರಾಗಿ ದೀಪ ಹಚ್ಚಿ ಏಟತ್ತೆ ಚಹಾ ಕುಡಿತೀನಿ. ಮಾಡ್ಲಿ ಸುಮ್ಮನಿರ, ಎದಕ್ಕೆ ಬೇಡ ಅಂತಿ? ಇವತ್ತು ನಾಳೆ ಗಂಡನ ಮನೆಗೆ ಹೋಗಿ ಕೆಲಸ ಕಲ್ತಷ್ಟು ಒಳ್ಳೇದ. ಎಷ್ಟು ಎಂಥ ಡಿಂಗ್ರಿ ಓದ್ಲಿ, ಬೇಕಾದಂಥ ಪಚಡಿ ಮಾಡಲಿ, ಏನು ದೊಡ್ಡ ಆಫೀಸರ ಆಗಿರಲಿ, ಮಕ್ಕಳನ್ನ ಎತ್ಕೊಳ್ಬೇಕು, ಮಕ್ಕಳ ಮುಕ್ಕಳಿ ತೊಳಿಬೇಕು, ಮನೆ ಒಳಗೆ ಮುದ್ದಿನೂ ತಿರುಗಬೇಕು, ಎಲ್ಲ ಬೇಕಾಕತಿ. ಸುಮ್ಮನಿರು.